ನೆಕ್ಸ್ಟ್ ವೀಕು ನನ್ನ ಮಗಳು ಬರ್ಡೇ ಬೇರೆ ಇದೆ, ಅಂದರೆ ಏಪ್ರಿಲ್ 15. ಹಾಗಾಗಿ ಕೆಲವೊಂದಷ್ಟು ಶಾಪಿಂಗ್ಸ್ನ ಮಾಡಿದ್ದೀನಿ. ಅಂದರೆ ಬೆಂಗಳೂರಿಂದ ಬರುವಾಗಲೇ ನಾನು ಎಲ್ಲ ಶಾಪಿಂಗ್ನ ಮುಗಿಸ್ಬಿಟ್ಟು ಬಂದೆ. ಯಾಕಂದರೆ ಇಲ್ಲಿ ಬಂದರೆ ಊರಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಸಿಗಲ್ಲ. ಅವಳ ಸೈಜ್ ಆಗಿರ್ಬೋದು, ಕಲರ್ ಆಗಿರ್ಬೋದು ಅಷ್ಟು ಸಿಗಲ್ಲ. ಹಾಗಾಗಿ ಬೆಂಗಳೂರಿಂದ ಬರುವಾಗಲೇ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಬಂದಿದ್ದೀನಿ. ನಾನು ಏನೇನು ತಗೊಂಡಿದ್ದೀನಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಲಾಂಗ್ ಅನಾರ್ಕಲಿ ಕುರ್ತಾ ಮಲ್ಟಿ ಕಲರಲ್ಲಿದೆ, ತುಂಬಾ ಚೆನ್ನಾಗಿದೆ. ಫುಲ್ ಸ್ಲೀವ್ ಇದೆ ಮತ್ತು ಹಿಂದೆ ಟ್ಯಾಗ್ ಕೂಡ ಇದೆ. ಇವಾಗಿನ ಟ್ರೆಂಡ್ ಅಂತ ಹೇಳ್ಬೋದು. ಈ ರೀತಿ ಡ್ರೆಸ್ ಎಲ್ಲ ಜಾಸ್ತಿ ವೇರ್ ಮಾಡ್ತಾ ಇರ್ತಾರೆ, ಆನ್ಲೈನಲ್ಲಿ ಆಗಿರ್ಬೋದು. ನಾನು ಸರ್ಚ್ ಮಾಡ್ತಾಯಿದ್ದೆ ಆನ್ಲೈನಲ್ಲೂ ಕೂಡ, ಅಲ್ಲಿ ಸ್ವಲ್ಪ ಯಾಕೋ ರೇಟ್ ಜಾಸ್ತಿ ಅಂತ ಅನಿಸ್ತಾ ಇತ್ತು. ಈ ರೀತಿ ಸ್ಲೀವಲ್ಲಿ ರಿಂಕಲ್ಸ್ ಬರುತ್ತೆ ಎಲಾಸ್ಟಿಕ್ ಇರೋದ್ರಿಂದ. ಹಿಂದೆ ಟ್ಯಾಗ್ ಇದೆ ಮತ್ತು ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಮತ್ತು ದುಪ್ಪಟ್ಟ ಕೂಡ ಇದೆ, ಸೇಮ್ ಕಲರಲ್ಲೇ ಇದೆ ದುಪ್ಪಟ್ಟ ಕೂಡ. ಇನ್ನೊಂದು ಡ್ರೆಸ್ ಅಂದರೆ ಈ ಲಾಂಗ್ ಕುರ್ತಾ ವೈಟ್ ಕಲರಲ್ಲಿದೆ, ಪಿಂಕ್ ಆ್ಯಂಡ್ ವೈಟು, ತುಂಬ ಚೆನ್ನಾಗಿದೆ. ಸ್ಲೀವಲ್ಲೆಲ್ಲ ಈ ರೀತಿ ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಬಂದಿದೆ. ನಂದು ಕ್ಯಾಮ್ರಾ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಮಧ್ಯ ಮಧ್ಯ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಇದೆ. ಪ್ಯಾಂಟ್ ಬಾಟಮಲ್ಲಿ ಕೂಡ ಎಂಬ್ರಾಯ್ಡಿಂಗ್ ಬಂದಿದೆ ಮತ್ತು ಎಲಾಸ್ಟಿಕ್ ಇದೆ. ದುಪ್ಪಟ್ಟ ಕೂಡ ಬಂದಿದೆ. ನೀವು ಕೇಳಿದ್ರೆ ಇದ್ರ ರೇಟು ತುಂಬಾ ಆಶ್ಚರ್ಯ ಪಡ್ತೀರಾ. ಓನ್ಲಿ 600 ರುಪೀಸ್ ಅಷ್ಟೇ. ಒಳಗಡೆ ಓರ್ಲಾಕ್ ಎಲ್ಲ ಮಾಡಿದ್ದಾರೆ. ಇದೆಲ್ಲ ನೋಡಿ ಚೆಕ್ ಮಾಡಿಯೇ ನಾನು ತೊಗೊಂಡಿದ್ದು, ಯಾಕಂದರೆ ಕಡಿಮೆ ರೇಟ್ ಇರೋದ್ರಿಂದ ಸ್ಟಿಚಿಂಗ್ ಚೆನ್ನಾಗಿರಲ್ಲ, ಇಲ್ಲ ಓರ್ಲಾಕ್ ಇರಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ನೋಡಿ ತಗೊಳ್ತೀನಿ. ಇನ್ನು ನೆಕ್ಸ್ಟ್ ಬಂದು ನನ್ನ ಮಗಳಿಗೆ ಲಂಗ ಬ್ಲೌಸ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಪಿಕಾಕ್ ಕಲರು ಮತ್ತು ಪರ್ಪಲ್ ಕಲರ್ ದೊಡ್ಡ ಬಾರ್ಡರ್ ಇದೆ. ಅವಳು ತುಂಬ ಇಷ್ಟಪಡ್ತಾ ಇದ್ಲು, ಲಂಗ ಬ್ಲೌಸ್ ತೊಗೊಡು ಅಂತ ಕೇಳ್ತಾ ಇದ್ಲು. ಈ ಡ್ರೆಸ್ ಅವಳಿಗೆ ತುಂಬ ಇಷ್ಟ ಆಯಿತು. ಬ್ಲೌಸ್ ಕೂಡ ಬಂದಿದೆ ಪರ್ಪಲ್ ಕಲರು ಮತ್ತು ಕಾಪರ್ ಕಲರ್ ಜರಿ ಇದೆ, ತುಂಬ ಚೆನ್ನಾಗಿದೆ. ಸ್ಲೀವ್ಗೆ ಅಂತ ಎಕ್ಸ್ಟ್ರಾ ಬಟ್ಟೆ ಕೂಡ ಕೊಟ್ಟಿದ್ದಾರೆ, ಜಾಸ್ತಿನೇ ಕೊಟ್ಟಿದ್ದಾರೆ. ಮತ್ತು ಇದು ದುಪ್ಪಟ್ಟ. ಇದ್ರ ರೇಟ್ ಬಂದು 1500. ಆ ಡ್ರೆಸ್ಗೆ ಒಂದು ಸೂಟ್ ಆಗೋವಂಥ ಒಂದು ನೆಕ್ಲೆಸನ್ನು ತೊಗೊಂಡೆ, ಅವಳಿಗೆ ಅಂತಲೇ ತೊಗೊಂಡಿದ್ದು. ಇದ್ರ ರೇಟ್ ಬಂದು 250 ರುಪೀಸು. ಇಯರಿಂಗ್ಸ್ ಕೂಡ ಇದೆ. ಇದಿಷ್ಟು ಐಟಮ್ಸ್ನ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಅಲ್ಲಿ ರೇಟು ಪರವಾಗಿಲ್ಲ, ಚೆನ್ನಾಗಿ ಒಳ್ಳೆ ರೇಟಲ್ಲಿ ಸಿಗುತ್ತೆ ಅಂತ. ಆದರೆ ಒಂದೊಂದು ಸರಿ ಹೇಳೋಕ್ಕಾಗಲ್ಲ, ಮೋಸ ಮಾಡಿಬಿಡ್ತಾರೆ. ನೋಡಿ ನಾವು ಸ್ವಲ್ಪ ತೊಗೊಳ್ಬೇಕು. ಇನ್ನು ಈ ಡ್ರೆಸ್ ಅವಳಿಗೆ ಸ್ವಲ್ಪ ಡೈಲಿ ವೇರ್ ಡ್ರೆಸ್ ಎಲ್ಲ ಬೇಕಾಗಿತ್ತು. ಓಮ್ ಶಾಪಲ್ಲಿ ತೊಗೊಂಡ್ವಿ ನಾವು. ಅದು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ. ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಅಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಬ್ರ್ಯಾಂಡೆಡ್ ಎಲ್ಲ ಇರುತ್ತೆ ಅಂತ ಹೇಳಿದರು. ಈ ಫ್ರಾಕ್ ಬಂದು 399 ರುಪೀಸು. ಮತ್ತು ಈ ಟಿ ಶರ್ಟ್ ಬಂದು 150 ರುಪೀಸ್ ಅಷ್ಟೇ. ಹಾಗಾಗಿ ಅವಳಿಗೆ ಸ್ವಲ್ಪ ಜಾಸ್ತಿ ಡೈಲಿ ವೇರ್ಗಾಗಲಿ ಅಥವಾ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಈ ರೀತಿ ಬಟ್ಟೆಗಳು ಜಾಸ್ತಿ ಬೇಕು. ಲಾಂಗ್ ಫ್ರಾಕ್ ಆಗಿರ್ಬೋದು, ಲಂಗ ಬ್ಲೌಸ್ ಆಗಿರ್ಬೋದು ಜಾಸ್ತಿ ಯೂಸ್ ಮಾಡಲ್ಲ ಅವಳು. ಫಂಕ್ಷನ್ ದಿನ ಹಾಕೋತಾಳೆ, ಆಮೇಲೆ ಬಿಚ್ಚಿಟ್ಬಿಡ್ತಾಳೆ. ಅವಳು ಇಷ್ಟಪಡಲ್ಲ. ಈ ಥರ ಕಂಫರ್ಟಬಲ್ ಆಗಿರಬೇಕು. ಈ ಲೆಗ್ಗಿಂಗ್ಸ್ ಬಂದು 149 ರುಪೀಸ್, ಅಂದರೆ 150 ರುಪೀಸು. ಇದು ರಿಯಾ ಬ್ರ್ಯಾಂಡ್ದು. ನಾವು ಅಜಿಯೋದಲ್ಲೆಲ್ಲ ನೋಡ್ತೀವಲ್ಲ, ಅದು ತುಂಬ ಬ್ರ್ಯಾಂಡ್ ಚೆನ್ನಾಗಿರುತ್ತೆ. ಈ ಪ್ಯಾಂಟು ಅಷ್ಟೇ 150 ರುಪೀಸು. ಇದೊಂದು ಲಾಂಗ್ ಫ್ರಾಕ್ ತೊಗೊಂಡೆ, ತುಂಬಾ ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯಿತು. ಕೆಳಗಡೆ ಫ್ರಿಲ್ಲೆಲ್ಲ ಬಂದಿದೆ ಮತ್ತು ಮೇಲ್ಗಡೆ ಈ ರೀತಿ ಟೈ ಮಾಡ್ಬೋದು. ಇದ್ರ ರೇಟು 149 ರುಪೀಸು. ವರ್ತ್ ಅಂತಲೇ ಅನ್ಬೋದು. ಎಲ್ಲ ಟಾಪ್ಗಳು, ಪ್ಯಾಂಟ್ಗಳು ಈ ರೇಟ್ಗೆ ಎಲ್ಲೂ ಸಿಗಲ್ಲ. ಆದರೆ ಅಲ್ಲಿ ಪರವಾಗಿಲ್ಲ ಅಂತ ನನಗೆ ಅನ್ನಿಸ್ತು. ಕ್ವಾಲಿಟಿನೂ ಚೆನ್ನಾಗಿದೆ. ಈ ಫ್ರಾಕು ಅಷ್ಟೇ, ಕಾಟನ್ನು ಸಾಫ್ಟಾಗಿದೆ. ಇದ್ರ ರೇಟು 250 ರುಪೀಸು. ಸೆಂಟ್ರಲ್ಲಿ ಎಲಾಸ್ಟಿಕ್ ಕೂಡ ಇದೆ. ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು.